ಮಾಡಿದ ಕಾರಣ ಏನಂದರೆ 2-3 ದಿನಗಳಿಂದ ಅಂದರೆ ಒಂದು 15 ದಿವಸ ಆಯಿತು. ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಶಿರಘಟ್ಟ ಶಾಸಕರಾದಂಥ ನಮ್ಮ ರವಿ ಅವರ ಮೇಲೆ ನೇರವಾಗಿ ಅದೇನೋ ರೈತ ಸಂಘದಲ್ಲಿ ಹೋದಾಗ ಭಾಷಣ ಮಾಡಿ ಅವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ನಮ್ಮ ರವಿಯವರು ತೀಕ್ಷ್ಣವಾಗಿ ಪತ್ರಿಕಾ ಹೇಳಿಕೆಗಳು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿತ್ತು. ನಾವು ಯಾಕೆ ಇಷ್ಟು ದಿನ ಮಾತಾಡಿಲ್ಲ ಅಂದರೆ NDA ನಾವಿರೋದ್ರಿಂದ NDAಯಲ್ಲಿ ಒಂದೇ ಪಕ್ಷ ನಾವಿಬ್ಬರು ಜೊತೆಯಲ್ಲಿರೋದ್ರಿಂದ ಮನೆಯಲ್ಲಿ ಏರುಪೇರು ಬಂದಿರಿ, ಹಿರಿಯರೇ ನೋಡ್ಕೊಳ್ಳಿ, ಹಿರಿಯರೇ ಮಾತಾಡ್ಕೊಂತಾರೆ ಅಂತೇಳಿ ನಾವು ಸುಮ್ಮನೆ ಇದ್ದೇವೆ. ಆದರೆ ಇದು ಇಬ್ಬರದು ಮಾತಾಡಾದ್ಮೇಲೆ MP ಕಡೆಯವರು ಇದ್ದವರು ಕೆಲವರು ಇದರ ಸಬ್ಜೆಕ್ಟ್ ತೆಗೆದು ನಮ್ಮ ಕುಮಾರಸ್ವಾಮಿ ಅವ್ರ ಬಗ್ಗೆ ಮತ್ತು ನಮ್ಮ MLA ಅವರ ಬಗ್ಗೆ ತೀಕ್ಷ್ಣವಾಗಿ ಮಾತಾಡಿದ್ದಾರೆ. ನಾವು ಸುಮ್ಮನೆ ಕೂತ್ಕೊಳ್ಳೋದಾಗೋದಿಲ್ಲ ಅಂತೇಳಿ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ನಮ್ಗೆ ಒತ್ತಾಯ ಮಾಡಿದ್ರು. ನೀವ್ಯಾಕೆ ಸುಮ್ಮನೆ ಸೈಲೆಂಟ್ ಆಗಿದ್ದೀರಾ, ಯಾಕೆ, ಏನು ತಿಳ್ಕೊತಾರೆ, ನಮ್ಮಿಂದ ಗೆದ್ದಿಲ್ವಾ MP ಅವರು ಅಂತೇಳಿ ಕ್ವಶನ್ಗಳು ಬಂದಾಗ ನಾವು ಇದಕ್ಕೊಂದು ಕಿಡಿ ಹೇಳಲೇಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ. ಈ ವಿಚಾರವಾಗಿ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಇಬ್ಬರು ಯಾರು ಶಿರಘಟ್ಟ ಶಾಸಕರು ಇರ್ಬೋದು ಮತ್ತು MP ಅವರು ಇರ್ಬೋದು, ಇಬ್ಬರು ನಿಮ್ದು ಏನೇ ದೂರುಗಳಿದ್ದರೆ ಆಯಾ ಪಾರ್ಟಿ ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಅಹವಾಲನ್ನು ತಿಳಿಸ್ಬೇಕು. ಒಂದು ವೇಳೆ ಅಲ್ಲಿ ಕೊಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆಯಾ ಅಧಿಕಾರಕ್ಕೆ ಕೊಟ್ಟರೆ ಸತ್ಯಾಂಶ ಕೊಡ್ತಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡಿದ್ದು ಸುಮ್ಮನೆ ಇದಾದರೆ ಪಾರ್ಟಿಗೂ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಕೋಆಪರೇಟಿವ್ ಕೆಲವು ಚುನಾವಣೆಗಳು ಇರೋದ್ರಿಂದ ನಾವು ಒಗ್ಗಟ್ಟಾಗಿ ಹೋಗಬೇಕಾಗಿರೋದ್ರಿಂದ ಈ ಭಿನ್ನಾಭಿಪ್ರಾಯಗಳು ಬಂದಿದೆ. ಇದರಲ್ಲಿ ಯಾರು ತಪ್ಪು ಯಾರು ಇದು ಅಂತ ನಮ್ಮೊಬ್ಬರು ಪರ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇರೋ ಸತ್ಯನ ಅಲ್ಲಿ ಗೊತ್ತಾಗ್ತದೆ ಏನು ಹೇಳಿದ್ದಾರೆ. ಆದ್ದರಿಂದ ನಾನು ಬೇಗನೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವು ಬೇಗನೆ ನಮ್ಮ ಶಿರಘಟ್ಟ ಶಾಸಕರ ಹತ್ರ ಮಾತಾಡಿ ಇದೇನು ಕಾರಣ, ಏನಾಗಿದೆ ಅಂತ ವಿಚಾರಣೆ ಮಾಡಬೇಕು ಅಂತ ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಈಗ ನಾವು ಆಗಲೇ ಮುಖ್ಯಪಡೋದಕ್ಕೂ ನಾನಿರ್ಬೋದು, ಕುಮಾರಣ್ಣ ಅವ್ರಿಗೆ ಮತ್ತೆ ನಮ್ಮ ಹೈಕಮಾಂಡ್ಗೆಲ್ಲ ತಿಳಿಸಿದ್ದೀವಿ. ಮತ್ತೆ BJP ಇವತ್ತು ಮಾತಾಡಿದ್ವಿ, ಜಿಲ್ಲಾಧ್ಯಕ್ಷರನ್ನು ಆಯೋಗಕ್ಕೆ ಮಾತಾಡಿದ್ರೆ ನಾನು ಮಾತಾಡಿದ್ದೇನೆ. ಮತ್ತೆ ಎಲ್ಲರನ್ನೂ ನಮ್ಮ MP ಸಾಹೇಬರು ಮಾತಾಡೋದಕ್ಕೆ ಸಂಪರ್ಕ ಮಾಡಿದ್ರು, ಸಿಗಲಿಲ್ಲ ಸೆಷನಲ್ಲಿ ಇದ್ದಿದ್ದರಿಂದ. ಈಗ ಏನಾಗಿದೆ ಅಂತಂದ್ರೆ, ಈಗ ನಮ್ಮ ದೇವೇಗೌಡರು ಈಗ ಇಡೀ ನಮ್ಮ ರಾಜ್ಯದಲ್ಲೇ ಒಳ್ಳೆ ರೈತರ ಪರವಾಗಿರುವಂಥ ನಮ್ಮ ಪಕ್ಷನ ರೈತರ ಪರವಾಗಿರುವಂಥ ಪಕ್ಷ ನಮ್ಮದು. ಈಗ ನಮ್ಮ ರವಿಕುಮಾರ್ ಅವ್ರು ಯಾವ ರೀತಿ, ನಮ್ಮ ರವಣ್ಣವ್ರು ಯಾವ ರೀತಿ ವಿರುದ್ಧ ಆಗ್ತಾರೆ ಅವ್ರಿಗೆ. ರವಣ್ಣವ್ರಿಗೆ ಏನಾಗಿದೆ ಅಲ್ಲಿ ಅಂತ, ಈಗೇನು 40% ಜನ ಜಮೀನಲ್ಲಿ ಕೊಡಬೇಕು ಅಂತ ಇದ್ದಾರೆ, 40% ಮಾರಾಕಬೇಕು ಅಂತ ಇದ್ದಾರೆ. ಯಾಕೆಂದ್ರೆ ಅಲ್ಲಿ 40 ಜಮೀನುಗಳನ್ನ ಈಗ ನಮ್ಮ ಮೇಲೂರು ರವಣ್ಣವರು ಹೋಗಿ ಮಿನಿಸ್ಟರ್ ಕಂಡು MP ಪಾಟೀಲ್ ಅವ್ರು ಕಂಡು ಅವ್ರಿಗೆ ಏನು ಜಮೀನು ವಾಪಸ್ ಕೊಡಿಸ್ತಾರಲ್ವಾ, ಕೆಲವ್ರಿಗೆಲ್ಲ ವಾಪಸ್ ಆಗಿದೆ ಅದು ಮೊದಲು, ಅದು ತಮಗೆಲ್ಲ ಗೊತ್ತೇ ಇದೆ. ಯಾಕೆಂತಂದ್ರೆ